ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು VAO ಮೋಕ್ ಟೆಸ್ಟ್ 1 ಇದರ 4ನೇ ಭಾಗ ಪಾರ್ಟ್ 4 ಅಂದರೆ ಕ್ವಶನ್ ನಂಬರ್ 76ರಿಂದ 100ರವರೆಗೂ ಅದನ್ನು ನೋಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳ್ತಾ, ಹಾಗೇನೆ ಇದೆಲ್ಲ ನೋಡಿದ ಮೇಲೆ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಂಥೇಳಿ ಕೇಳ್ಕೊಳ್ತಾ, ಬನ್ನಿ ಈ ಒಂದು ಕ್ವಶನ್ ಪೇಪರ್ನ ಸೀರೀಸ್ನ 4ನೇ ಭಾಗವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ವಿಭಾಗದಿಂದ 76ನೇ ಪ್ರಶ್ನೆ. ಹೂ ಫೌಂಡೆಡ್ ದ ವಿಜಯನಗರ ಎಂಪೈರ್? ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು? ಕೃಷ್ಣದೇವರಾಯ, ಹರಿಹರ 1 ಅಂಡ್ ಬುಕ್ಕಾರಾಯ 1, ಕೆಂಪೇಗೌಡ, ಟಿಪ್ಪು ಸುಲ್ತಾನ್. ಯೋಚನೆ ಮಾಡಿ, ಇದರಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು? ಸರಿಯಾದ ಉತ್ತರ ಹರಿಹರ 1 ಅಂಡ್ ಬುಕ್ಕರಾಯ 1. ಇನ್ನ 77ನೇ ಪ್ರಶ್ನೆ. ದ ಫೇಮಸ್ ಮೈಸೂರು ದಸರಾ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ಹಾನರ್ ಆಫ್? ಪ್ರಸಿದ್ಧ ಮೈಸೂರು ದಸರಾ ಯಾವ ದೇವಿಯನ್ನ ಗೌರವಿಸಿ ಆಚರಿಸಲಾಗುತ್ತದೆ? ಗಾಡೆಸ್ ಲಕ್ಷ್ಮಿ, ಗಾಡೆಸ್ ಚಾಮುಂಡೇಶ್ವರಿ, ಗಾಡೆಸ್ ಸರಸ್ವತಿ, ಗಾಡೆಸ್ ದುರ್ಗಾ. ಸರಿಯಾದ ಉತ್ತರ ಗಾಡೆಸ್ ಚಾಮುಂಡೇಶ್ವರಿ. ದೇವಿ ಚಾಮುಂಡೇಶ್ವರಿ. 78ನೇ ಪ್ರಶ್ನೆ. ಯಕ್ಷಗಾನ ಇಸ್ ಅ ಫೇಮಸ್ ಫೋಕ್ ಆರ್ಟ್ ಆಫ್? ಯಕ್ಷಗಾನವು ಯಾವ ರಾಜ್ಯದ ಪ್ರಸಿದ್ಧ ಜನಪದ ಕಲೆಯಾಗಿದೆ? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್. ಯೋಚನೆ ಮಾಡಿ. ಸರಿಯಾದ ಉತ್ತರ ಕರ್ನಾಟಕ. 79ನೇ ಪ್ರಶ್ನೆ. ಪಂಚಾಯತ್ ರಾಜ್ ಮತ್ತು ರೂರಲ್ ಅಡ್ಮಿನಿಸ್ಟ್ರೇಷನ್ ವಿಭಾಗದಿಂದ ದ ಗ್ರಾಮ ಸಭಾ ಕನ್ಸಿಸ್ಟ್ ಆಫ್? ಗ್ರಾಮ ಸಭೆಯ ಸದಸ್ಯರು ಯಾರು? ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್, ಆಯ್ಕೆಯಾದ ಸದಸ್ಯರು ಮಾತ್ರ. ಆಲ್ ರಿಜಿಸ್ಟರ್ಡ್ ವೋಟರ್ಸ್ ಆಫ್ ದ ವಿಲೇಜ್, ಎಲ್ಲ ನೋಂದಾಯಿತ ವೋಟರ್ಸ್ ಆ ಹಳ್ಳಿಯ. ಗೌರ್ಮೆಂಟ್ ಆಫೀಷಿಯಲ್ಸ್ ಓನ್ಲಿ, ಗೌರ್ಮೆಂಟ್ ಆಫೀಷಿಯಲ್ಸ್ ಮಾತ್ರ. ವಿಲೇಜ್ ಆಫೀಸರ್ಸ್ ಓನ್ಲಿ, ವಿಲೇಜ್ ಆಫೀಸರ್ಸ್ ಮಾತ್ರ. ಸರಿಯಾದ ಉತ್ತರ ಯಾವುದು? ಯೋಚನೆ ಮಾಡಿ. ಸರಿಯಾದ ಉತ್ತರ ಆಲ್ ರಿಜಿಸ್ಟರ್ಡ್ ವೋಟರ್ಸ್ ಆಫ್ ದ ವಿಲೇಜ್, ಎಲ್ಲ ನೋಂದಾಯಿತ ಮತದಾರರು, ಹಳ್ಳಿಯ ಎಲ್ಲ ನೋಂದಾಯಿತ ಮತದಾರರು. 80ನೇ ಪ್ರಶ್ನೆ. ಹೂ ಪ್ರಿಸೈಡ್ಸ್ ಓವರ್ ದ ಗ್ರಾಮ ಸಭಾ ಮೀಟಿಂಗ್? ಗ್ರಾಮ ಸಭೆಯ ಅಧ್ಯಕ್ಷತೆ, ಗ್ರಾಮ ಸಭೆಯ ಸಭೆಗೆ ಅಧ್ಯಕ್ಷತೆ ವಹಿಸುವವರು ಯಾರು? ವಿಲೇಜ್ ಅಕೌಂಟೆಂಟ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷ ಅಂತ ಏನ್ ಕರೀತಾರೆ ಅವರು, ತಹಸೀಲ್ದಾರ್. ಯೋಚನೆ ಮಾಡಿ. ಸರಿಯಾದ ಉತ್ತರ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು. 81ನೇ ಪ್ರಶ್ನೆ. ವಿಚ್ ಲೆವೆಲ್ ಈಸ್ ದ ಹೈಯೆಸ್ಟ್ ಇನ್ ದ 3-tier ಪಂಚಾಯತ್ ರಾಜ್ ಸಿಸ್ಟಮ್? 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಹಂತ ಯಾವುದು? ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ವಾರ್ಡ್ ಕಮಿಟಿ. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯತ್. ಇನ್ನು ಕೃಷಿ ವಿಭಾಗದಿಂದ ವಿಚ್ ಸಾಯಿಲ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಕಾಟನ್ ಕಲ್ಟಿವೇಶನ್? ಹತ್ತಿ ಬೆಳೆಗೆ ಯಾವ ಮಣ್ಣು ಸೂಕ್ತವಾಗಿದೆ? ಅಲುವಿಯಲ್ ಸಾಯಿಲ್, ಬ್ಲಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್. ಸರಿಯಾದ ಉತ್ತರ ಬ್ಲಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು. 83ನೇದು. ಖಾರಿಫ್ ಕ್ರಾಪ್ಸ್ ಆರ್ ಜನರಲಿ ಸೋನ್ ಇನ್?
ಖಾರಿಫ್ ಬೆಳೆಗಳನ್ನ ಸಾಮಾನ್ಯವಾಗಿ ಯಾವ ಋತುವಿನಲ್ಲಿ ಬಿತ್ತಲಾಗುತ್ತದೆ? ವಿಂಟರ್ ಚಳಿಗಾಲ, ರೈನಿ ಸೀಸನ್ ಮಳೆಗಾಲ, ಸಮ್ಮರ್ ಬೇಸಿಗೆಕಾಲ, ಆಟಮ್. ಸರಿಯಾದ ಉತ್ತರ ರೈನಿ ಸೀಸನ್. 84ನೇದು, ಕೆಳಗಿನವುಗಳಲ್ಲಿ ಯಾವುದು ಬೇಳೆ ಬೆಳೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪಲ್ಸ್ ಕ್ರಾಪ್? ರೈಸ್, wheat, green gram, sugarcane. ಭತ್ತ, ಗೋಧಿ, ಹೆಸರುಕಾಳು, ಕಬ್ಬು. ಸರಿಯಾದ ಉತ್ತರ ಗ್ರೀನ್ ಗ್ರಾಮ್ ಅಥವಾ ಹೆಸರುಕಾಳು, ಮೂಂಗ್ ಅಂತ ಏನು ಕರೀತಾರೆ ಅದು. ವಿಪತ್ತು ನಿರ್ವಹಣೆ ವಿಭಾಗದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. Which disaster is measured using the Richter scale? ರಿಕ್ಟರ್ ಮಾಪಕದಿಂದ ಯಾವುದನ್ನು ಅಳೆಯಲಾಗುತ್ತದೆ? ಫ್ಲಡ್, ಅರ್ಥ್ಕ್ವೇಕ್, ಸೈಕ್ಲೋನ್, ಡ್ರಾಟ್. ಪ್ರವಾಹವನ್ನು ಅಳೀತಾರ, ಭೂಕಂಪವನ್ನು ಅಳೀತಾರ, ಸೈಕ್ಲೋನ್ ಅನ್ನು ಅಳೀತಾರ ಅಥವಾ ಬರವನ್ನು ಅಳೀತಾರ? ಬರಗಾಲ, ಬರ. ಸರಿಯಾದ ಉತ್ತರ ಅರ್ಥ್ಕ್ವೇಕ್. ರಿಕ್ಟರ್ ಮಾಪಕದಿಂದ ಭೂಕಂಪವನ್ನು ಅಳೀತಾರೆ. ಡ್ಯೂರಿಂಗ್ ಲೈಟ್ನಿಂಗ್ ದ ಸೇಫೆಸ್ಟ್ ಪ್ಲೇಸ್ ಈಸ್? ಮಿಂಚು ಬೀಳುವ ಸಂದರ್ಭದಲ್ಲಿ ಅತ್ಯಂತ ಸುರಕ್ಷಿತ ಸ್ಥಳ ಯಾವುದು? ಅಂಡರ್ ಅ ಟ್ರೀ ಮರದ ಕೆಳಗೆ, ಓಪನ್ ಫೀಲ್ಡ್ ಏನ್ ಹೇಳ್ತೀವಿ ನಾವು ಮೈದಾನ, ಇನ್ಸೈಡ್ ಅ ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ನ ಒಳಗೆ, ಆನ್ ಅ ಹಿಲ್ ಟಾಪ್ ಬೆಟ್ಟದ ಮೇಲೆ. ಸರಿಯಾದ ಉತ್ತರ ಇನ್ಸೈಡ್ ಅ ಬಿಲ್ಡಿಂಗ್. 87ನೇ ಪ್ರಶ್ನೆ, ವಿಚ್ ಏಜೆನ್ಸಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆಗೆ ಜವಾಬ್ದಾರಿ ಇರುವ ಸಂಸ್ಥೆ ಯಾವುದು? CRPF, NDRF, BSF, CISF. ಸರಿಯಾದ ಉತ್ತರ NDRF, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ. ಕಂಪ್ಯೂಟರ್ ಅಂಡ್ ಡಿಜಿಟಲ್ ಲಿಟ್ರಸಿಯಿಂದ, ಕಂಪ್ಯೂಟರ್ ಮತ್ತು ಡಿಜಿಟಲ್ ಸಾಕ್ಷರತೆಯಿಂದ 88ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಆಪರೇಟಿಂಗ್ ಸಿಸ್ಟಮ್? ಕೆಳಗಿನವುಗಳಲ್ಲಿ ಯಾವುದು ಒಂದು ಕಾರ್ಯಾಚರಣಾ ವ್ಯವಸ್ಥೆ? MS ವರ್ಡ್, ವಿಂಡೋಸ್, ಎಕ್ಸೆಲ್, ಕ್ರೋಮ್. ಸರಿಯಾದ ಉತ್ತರ ವಿಂಡೋಸ್. 89ನೇದು, ವಿಚ್ ಕೀ ಈಸ್ ಕಾಮನ್ಲಿ ಯೂಸ್ಡ್ ಟು ರಿಫ್ರೆಶ್ ಅ ವೆಬ್ ಪೇಜ್? ವೆಬ್ ಪುಟವನ್ನ ಮರು ಲೋಡ್ ಮಾಡಲು ಸಾಮಾನ್ಯವಾಗಿ ಯಾವ ಕೀ ಬಳಸಲಾಗುತ್ತದೆ? F2, F5, F8, F12. ಸರಿಯಾದ ಉತ್ತರ F5. 90ನೇ ಪ್ರಶ್ನೆ, ವಾಟ್ ಡಸ್ PDF ಸ್ಟ್ಯಾಂಡ್ ಫಾರ್? PDF ನ ಪೂರ್ಣ ರೂಪ ಯಾವುದು? ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, ಪರ್ಸನಲ್ ಡೇಟಾ ಫೈಲ್, ಪ್ರಿಂಟೆಡ್ ಡಾಕ್ಯುಮೆಂಟ್ ಫಾರ್ಮ್, ಪಬ್ಲಿಕ್ ಡಿಜಿಟಲ್ ಫೈಲ್. ಸರಿಯಾದ ಉತ್ತರ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಇನ್ನ ಗಣಿತ ವಿಭಾಗದಿಂದ 91ನೇ ಪ್ರಶ್ನೆ, 250ರ 18% ಎಷ್ಟು? 100ಕ್ಕೆ 18 ಆದ್ರೆ 250ಕ್ಕೆ ಎಷ್ಟು ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. 40, 45, 50, 55. ಸರಿಯಾದ ಉತ್ತರ 45. 92, the average of 15, 20, 25 and 30 is?
15, 20, 25 ಮತ್ತು 30ರ ಸರಾಸರಿ ಎಷ್ಟು? ಸರಾಸರಿ ಕಂಡುಹಿಡಿಯೋದು ಹೇಗೆ ಅಂದ್ರೆ ಅವೆಲ್ಲವನ್ನ ಕೂಡಿಕೊಂಡು ಎಷ್ಟು ಸಂಖ್ಯೆಗಳಿದೆ ಅಷ್ಟು ಸಂಖ್ಯೆಯಿಂದ ಭಾಗಿಸ್ಬೇಕು, ಅವಾಗ ಸರಾಸರಿ ಬರ್ತದೆ. ಸರಿಯಾದ ಉತ್ತರ 4 ನೋಡೋಣ. ಫಸ್ಟ್ 20, 22.5, 25, 27.5. ಸರಿಯಾದ ಉತ್ತರ 22.5. 93ನೇದು ಸರಳೀಕರಿಸಿ. 84 ಡಿವೈಡೆಡ್ ಬೈ 12. 84ನ್ನ 12ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ 6, 7, 8, 9. ಸರಿಯಾದ ಉತ್ತರ 7. ರೀಸನಿಂಗ್ ತಾರ್ಕಿಕ ಸಾಮರ್ಥ್ಯದ ಮೇಲೆ ಪ್ರಶ್ನೆ. 94ನೇದು ಫೈಂಡ್ ದ ನೆಕ್ಸ್ಟ್ ನಂಬರ್. ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 1, 4, 9, 16, 25. ಇವನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 1 ಮತ್ತು 4ಕ್ಕೆ ಎಷ್ಟು ಸಂಖ್ಯೆಗಳ ವ್ಯತ್ಯಾಸ ಇದೆ? 2, 3. 4 ಮತ್ತು 9ಕ್ಕೆ 5, 6, 7, 8. 9 ಮತ್ತು 16ಕ್ಕೆ 10, 11, 12, 13, 14, 15, 16. ಮತ್ತೆ 16ರಿಂದ 25ಕ್ಕೆ 17, 18, 19, 20, 21, 22, 23, 24, 25. ಈ ರೀತಿಯಾಗಿದೆ. 1ರಿಂದ 4ಕ್ಕೆ 3 ಅನ್ಕೊಂಡ್ರೆ 4ರಿಂದ 9ಕ್ಕೆ 5, 5, 6, 7, 8, 9. ಎಸ್, ಮೊದಲು 3, ಆಮೇಲೆ 5, ಆಮೇಲೆ 7, ಆಮೇಲೆ 9 ಇದೆ. ಆಮೇಲೆ ನಾವೇನ್ ಮಾಡಬೇಕು? 11. ಎಲ್ಲಾ ಬೆಸ ಸಂಖ್ಯೆಗಳನ್ನ ಕೊಟ್ಕೊಂತ ಹೋಗಿದ್ದಾರೆ ಆರ್ಡರ್ ಆಗಿ. 11ನ್ನ ಸೇರಿಸಿದ್ರೆ ನಮ್ಮ ಉತ್ತರ ಎಷ್ಟಾಗುತ್ತೆ? 36 ಆಗುತ್ತೆ. 25ಕ್ಕೆ 11 ಸೇರಿಸಿದ್ರೆ 25 ಪ್ಲಸ್ 11 36. 95ನೇದು ಇಫ್ cat is equal to 24, bat is equal to 23, then rat is equal to dash. ಇಲ್ಲಿ ಕೊಟ್ಟಿದ್ದಾರೆ a is equal to 1, b is equal to 2, z is equal to 26. ಅಂದ್ರೆ a ಇಂದ z ವರೆಗೂ ಆ ಆಲ್ಫಾಬೆಟ್ಗೆ ನಂಬರ್ ಕೊಟ್ಕೊಂಡು ಹೋಗಿದ್ದಾರೆ 1ರಿಂದ 26 ತನಕ. a ಅಂದ್ರೆ 1 ಅನ್ಕೋಬೇಕು, b ಅಂದ್ರೆ 2 ಅನ್ಕೋಬೇಕು, z ಅಂದ್ರೆ 26 ಅನ್ಕೋಬೇಕು. ಹಂಗಾದ್ರೆ r ಎಷ್ಟು, a ಎಷ್ಟು, t ಎಷ್ಟು ಅದನ್ನ ನೋಡ್ಬೇಕು. ಅದಕ್ಕಿಂತ ಮೊದಲು CAT 24. ಹೆಂಗೆ? ಸಿ 3ನೇ ಅಕ್ಷರ, ABC. ಎ 1ನೇ ಅಕ್ಷರ, 3 + 1. ಟಿ ಎಷ್ಟನೇ ಅಕ್ಷರ? A B C D E F G H I J K L M N O P Q R S T. 20. 3 + 1 + 20 = 24. ಅದನ್ನು ಕೂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದೇ ರೀತಿ ಬ್ಯಾಟ್, ಬಿ ಅನ್ನೋದು 2 + ಎ 1, 3 ಆಯ್ತು. ಟಿ ಅನ್ನೋದು 20, 23. ಈಗ ನೋಡಿ ಆರ್ ಅನ್ನೋದು ಎಷ್ಟನೇ ಅಕ್ಷರ? ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ 18ನೇ ಅಕ್ಷರ. ಎ ಅನ್ನೋದು 1ನೇ ಅಕ್ಷರ, 18 + 1 19. ಟಿ ಅನ್ನೋದು 20ನೇ ಅಕ್ಷರ, 19 + 20 39. ಎಸ್, ಹಾಗಾದ್ರೆ ಸರಿಯಾದ ಉತ್ತರ 39. ಸರಿನಾ? ನೋಡಿ ಸರಿಯಾಗಿ. ಇಲ್ಲ, 41 ಆಗುತ್ತೆ. ಹೇಗೆ ಅಂತ ಯೋಚನೆ ಮಾಡಿ. ಫೈಂಡ್ ದ ಆಡ್ ಒನ್ ಔಟ್. ಭಿನ್ನವಾದುದನ್ನ ಆಯ್ಕೆ ಮಾಡಿ. ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್, ಮ್ಯಾಂಗೋ. ಇಟ್ಸ್ ವೆರಿ ಈಸಿ. ಚೌಕ, ತ್ರಿಭುಜ, ವೃತ್ತ, ಮಾವಿನಹಣ್ಣು. ಸರಿಯಾದ ಉತ್ತರ ಮ್ಯಾಂಗೋ. ಭಿನ್ನವಾಗಿದೆ ಇದು.
ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ವ್ಯಾಕರಣ ಪರ್ಣ 97ನೇ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಸರಿಯಾದ ಆರ್ಟಿಕಲ್ ಆಯ್ಕೆ ಮಾಡಿ. ಡ್ಯಾಶ್ ಹಾನೆಸ್ಟ್ ಮ್ಯಾನ್. ನೋಡಿ ಇಲ್ಲಿ ಹಾನೆಸ್ಟ್ ಮ್ಯಾನ್ ಅಂತಕ್ಕಂಥದ್ರಲ್ಲಿ ಯಾವ ಒಂದು ಆರ್ಟಿಕಲ್ ಬರುತ್ತೆ? ಎ ಆನ್ ದಿ ನೋ ಆರ್ಟಿಕಲ್ ಅಂತ ಇದೆ. ಯಾವ್ದು ಬರುತ್ತೆ ಯೋಚನೆ ಮಾಡಿ. ಎಸ್, ಯು ಆರ್ ರೈಟ್, ಆನ್ ಬರುತ್ತೆ. ಆನ್ ಹಾನೆಸ್ಟ್ ಮ್ಯಾನ್. ಯಾಕೆ ಅಂತಂದ್ರೆ ನಾವು ಆನ್ ಅನ್ನೋ ಪದವನ್ನ ಯಾವಾಗ್ಲೂ AEIOU ಅಂತಕ್ಕಂಥ ಓವೆಲ್ ಅಕ್ಷರಗಳೇನಿದೆ ಆ ಅಕ್ಷರಗಳು ಅಥವಾ ಸೌಂಡ್ಗಳು, ಅಕ್ಷರಗಳಲ್ಲ ಸೌಂಡ್ಗಳು, ಓವೆಲ್ ಸೌಂಡ್ಗಳು ಬರ್ತಕ್ಕಂಥ ಶಬ್ದದ ಹಿಂದೆ ನಾವು ಆನ್ ಯೂಸ್ ಮಾಡ್ತೀವಿ. ಸೊ ಹಾನೆಸ್ಟ್ ಮ್ಯಾನ್ ಅನ್ನೋದಕ್ಕೆ ಆನ್ ಹಾನೆಸ್ಟ್ ಮ್ಯಾನ್ ಅಂತ ಬರುತ್ತೆ. ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಸರಿಯಾದ ಪ್ರಿಪೋಸಿಷನ್ ಆಯ್ಕೆ ಮಾಡಿ. He is interested dash music. On, at, in, with. ಸರಿಯಾದ ಉತ್ತರ in. He is interested in music. 99ನೇ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಆಯ್ಕೆ ಮಾಡಿ. They clean the room. The room cleaned by them. The room is cleaned by them. The room was cleaned by them. The room has cleaned. 99ನೇದು ಇದು ಏನಾಗುತ್ತೆ ನೋಡಿ. ದೇ ಕ್ಲೀನ್ ದ ರೂಮ್. ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್, ಕ್ಲೀನ್ ಅಂತಕ್ಕಂಥದ್ದು ವರ್ಬು, ದ ರೂಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ನಾವು ಇಲ್ಲಿ ಪ್ಯಾಸಿವೈಸ್ ಮತ್ತು ಆಕ್ಟಿವೈಸ್ ಇಂದ ಪ್ಯಾಸಿವೈಸ್ ಮಾಡುವಾಗ ಈ ಸಬ್ಜೆಕ್ಟ್ ದೇ ಇದೆಯಲ್ಲ ಆಬ್ಜೆಕ್ಟ್ ಆಗುತ್ತೆ. ಈ ಆಬ್ಜೆಕ್ಟ್ ದ ರೂಮ್ ಇದೆಯಲ್ಲ ಅದು ಸಬ್ಜೆಕ್ಟ್ ಆಗುತ್ತೆ. ಅಂದ್ರೆ ದ ರೂಮ್ ಅನ್ನೋದು ಫಸ್ಟ್ ಬಂತು. ಓಕೆ, ದ ರೂಮ್. ಓಕೆ, ದ ರೂಮ್ ಬಂತು. ಈಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ದೇ ಅನ್ನೋದು ಏನಾಗುತ್ತೆ? ಕೊನೆಗೆ ಬರುತ್ತೆ, ದೆಮ್ ಆಗುತ್ತೆ. ಓಕೆ, ಈಗ ವರ್ಬ್ ತಗೋಬೇಕು. ಕ್ಲೀನ್. ಕ್ಲೀನ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಟೆನ್ಸ್ ಇತ್ತ ಅಂದಾಗ ದ ರೂಮ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಗೆ ಬರತಕ್ಕಂಥ ಆಕ್ಸಿಲರಿ ವರ್ಬ್ ಈಸ್. ದ ರೂಮ್ ಈಸ್ ಕ್ಲೀನ್ ಅಂತಕ್ಕಂಥ ಏನು ಪ್ರೆಸೆಂಟ್ ಟೆನ್ಸ್ ಇದೆಯಲ್ಲ ಇದನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ತೀವಿ. ಅದನ್ನ ಕ್ಲೀನ್ ಇದ್ದನ್ನ ಕ್ಲೀನ್ಡ್ ಅಂತ ಬರಿತೀವಿ. ಓಕೆ, ದ ರೂಮ್ ಈಸ್ ಕ್ಲೀನ್ಡ್. ಆಮೇಲೆ ಈ ಆಬ್ಜೆಕ್ಟಿನ ಹಿಂದೆ ಬೈ ಅನ್ನೋ ಪ್ರಿಪೋಸಿಷನ್ ಅನ್ನ ಹಾಕ್ತಿವಿ. ದ ರೂಮ್ ಈಸ್ ಕ್ಲೀನ್ಡ್ ಬೈ ದೆಮ್. ಹಾಗಾದ್ರೆ ಯಾವ್ದು ಸರಿ? ಬಿ. ದ ರೂಮ್ ಈಸ್ ಕ್ಲೀನ್ ಬೈ ದೆಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 100ನೇದು. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸರಿಯಾದ ಕಾಗುಣಿತದ ಪದವನ್ನು ಆಯ್ಕೆ ಮಾಡಿ. ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಶುದ್ಧವಾದ ಸ್ಪೆಲ್ಲಿಂಗ್ ಇರೋದನ್ನ ಆಯ್ಕೆ ಮಾಡಿ. ENVROMENT ಎನ್ವಿರಾನ್ಮೆಂಟ್. 2ನೇದು ಎನ್ವಿರಾನ್ಮೆಂಟ್. 3ನೇದು ಎನ್ವಿರಾನ್ಮೆಂಟ್. 4ನೇದು ಎನ್ವಿರೋನ್ಮೆಂಟ್. ಸರಿಯಾದ ಉತ್ತರ ಎನ್ವಿರಾನ್ಮೆಂಟ್. 100ನೇದು. ಈ ರೀತಿಯಾಗಿ 4ನೇ ಭಾಗ, ಮೊದಲನೇ VAO ಮೋಕ್ ಟೆಸ್ಟ್ ನ 4ನೇ ಭಾಗ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ತನಕ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್.